ನೋಡಿ, ಇವತ್ತು ಸಾಕಷ್ಟು ಸದ್ದು ಮಾಡಿರುವಂಥ ಸುದ್ದಿಗಳಿದ್ದಾವೆ. ಅದರಲ್ಲಿ ಸುದ್ದಿ ನಂಬರ್ 1, ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಸಾಕಷ್ಟು ಪ್ರಮಾಣದ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿದ್ದಾವೆ. ನೋಡ್ತಾನೆ ಇದ್ದೀವಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಖಾನಾಪುರ ಭಾಗದಲ್ಲಿ ಭಾರೀ ಮಳೆ ಸುರಿತಾ ಇದ್ದರಿಂದಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸಪ್ತ ನದಿಗಳು ತುಂಬಿ ಹರಿತಾ ಇದೆ, ಕೃಷ್ಣೆ ಭೋರ್ಗರಿತಾ ಇದೆ. ಅದರಲ್ಲೂ ಬಳ್ಳಾರಿ ನಾಲಾ ಕಂಪ್ಲೀಟ್ ಆಗಿ ತುಂಬಿ ತುಳುಕ್ತಾ ಇದ್ದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ಸಾವಿರಾರು ಎಕರೆ ರೈತರ ಜಮೀನುಗಳು ಈಗ ಜಲ ದಿಗ್ಬಂಧನಕ್ಕೊಳಗಾಗಿದ್ದಾವೆ. ರೈತರು ಈಗ ತಮ್ಮ ಕಟಾವಿಗೆ ಬಂದಂತಹ ಬೆಳೆಯನ್ನು ಉಳಿಸಿಕೊಳ್ಳಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸುದ್ದಿ ನಂಬರ್ 2, ಹುಲಿ ಕೊಂದಂತಹ ಆ ಹಂತಕರು ಯಾರು, ಆ ಪಾಪಿಗಳು ಯಾರು? ನೋಡಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ತಾಯಿ ಹುಲಿ, 4 ಮರಿ, 5 ಹುಲಿಗಳು ಸಾವನ್ನಪ್ಪಿದ್ದಾವೆ. ಈಗ ತನಿಖೆಗೆಲ್ಲ ರೆಡಿಯಾಗಿದ್ದಾರೆ. ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಒಂದು ಬಂದಿದೆ. ಈಗ ಇನ್ನೂ ಇದರ ಆಳವಾದ ತನಿಖೆ ಆಗಬೇಕಾಗಿದೆ. ವಿಷವನ್ನು ಉಣಿಸಿದವ್ರು ಯಾರಿಲ್ಲಿ ಅಂದರೆ, ಆ ಹಸುವನ್ನು ಏನು ತಿಂದಿತ್ತು, ಗೋಮಾಂಸ ಏನು ಹುಲಿ ತಿಂದಿತ್ತು, ಅದಕ್ಕೆ ಆ ಕಳೆ ಬರಕ್ಕೆ ಬಂದು ವಿಷ ಸುರಿದ್ರ, ಅಥವಾ ಮಾಂಸ ಏನು ಆ ಗೋಮಾಂಸವನ್ನು ತುಂಡು ತುಂಡಾಗಿ ಮಾಡಿ ಇವರೇ ವಿಷಪ್ರಾಶವನ್ನು ಮಾಡಿಕೊಂಡು ಎಲ್ಲದರಲ್ಲಿ ಬಿಸಾಡಿದ್ರ ಹುಲಿ ತಿನ್ನಲಿ ಅಂತ? ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಬೇಕಾಗಿದೆ. ನಿಜಕ್ಕೂ ರಾಷ್ಟ್ರೀಯ ಪ್ರಾಣಿಯನ್ನು ಕೊಂದಿರುವುದು ನಿಜಕ್ಕೂ ದುರಂತ. ಸುದ್ದಿ ನಂಬರ್ 3, ಹಾಡಹಗಲೇ ಬೆಂಗಳೂರಿನಲ್ಲಿ 2 ಕೋಟಿ ರೂಪಾಯಿ ದರೋಡೆ ಮಾಡಲಾಗಿದೆ. ಅದು ಸಿನಿಮೆಯ ರೀತಿಯಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಹೋದಾಗ ಇದು ಕ್ರಿಪ್ಟೋ ಕರೆನ್ಸಿಗೇನು ಶ್ರೀಹರ್ಷ ಅಂತ ಹೇಳಿ ಒಬ್ಬ ಉದ್ಯಮಿ ಕನ್ವರ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತನ ಪರಿಚಿತರು ಅಂತ ಹೇಳಲಾಗ್ತಿರುವಂತಹ ಒಂದು 2-3 ಇನ್ನೊಂದು 7 ಜನ ಸೇರಿಕೊಂಡು ಲೂಟಿ ಮಾಡಿದ್ದಾರೆ ಚಾಕು ಇಟ್ಟು ಅನ್ನುವಂತಹ ಗಂಭೀರ ಸುದ್ದಿ ಕೂಡ ಇದೆ. ಸುದ್ದಿ ನಂಬರ್ 4, ಬಳ್ಳಾರಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಈಗ ಪವರ್ ಕಟ್ನ ಆತಂಕ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಇವರು ಸಾಕಷ್ಟು ವರ್ಷಗಳಿಂದ ವಿದ್ಯುತ್ ಬಿಲ್ಲನ್ನು ಕಟ್ಟದೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಆತಂಕದಲ್ಲಿ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಕಾಲ ಕಳೀತಾ ಇದ್ದಾರೆ. ಸುದ್ದಿ ನಂಬರ್ 5, ಸೆಪ್ಟೆಂಬರ್ನಲ್ಲಿ ಕೈಯಿನೊಳಗೆ ಕ್ರಾಂತಿ ಏನಾದರೂ ಆಗ್ಬಿಡುತ್ತಾ? KN ರಾಜಣ್ಣ ಹಾಕಿರುವಂಥ ಬಾಂಬ್ ಇದು ಸ್ಫೋಟ ಆಗಿದೆ, ಸಂಚಲನಕ್ಕೆ ಕಾರಣ ಆಗಿದೆ. ಸೆಪ್ಟೆಂಬರ್ ಆದಮೇಲೆ ಸರ್ಕಾರದಲ್ಲೇ ಬದಲಾವಣೆ ಆಗುತ್ತಾ ಅಥವಾ ಪಕ್ಷದಲ್ಲಿ ಏನಾದರೂ ಮೇಜರ್ ಸರ್ಜರಿಗಳಾಗ್ಬೋದಾ? ಬಹಳ ಕುತೂಹಲ ಕಾರಣ ಆಗಿದೆ. ಈ ಎಲ್ಲ ಸುದ್ದಿಗಳ ಬಗ್ಗೆ ಲೈವ್ ಕೊಡಲಿಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ರೆಡಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲು ನಾನು ಸ್ವಾಗತ ಮಾಡ್ತಿದ್ದೀನಿ. ಶ್ರೀಧರ್ ಕೊಟಾರಗಸ್ತಿ, LN ಸ್ವಾಮಿ ಹಾಗೆ ಸಿದ್ದು ಮತ್ತು ರಿಪೋರ್ಟರ್ಸ್ ಕೂಡ ಜಾಯ್ನ್ ಆಗ್ತಾರೆ. ತಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಮೊದಲ ಸುದ್ದಿ, ಬೆಳಗಾವಿ ಹೋಗ್ತಾ ಇದ್ದೀನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಸಾಕಷ್ಟು ಅವಾಂತರಗಳು ನಿರ್ಮಾಣ ಆಗಿದೆ. ರೈತರ ಜಮೀನುಗಳಿಗೆ ಬಳ್ಳಾರಿ ನಾಲಾ ನೀರು ನುಗ್ಗಿದೆ. ಬೆಳಗಾವಿ ನಗರದ ಹೊರ ವಲಯದಲ್ಲಿದೆ ಈ ಬಳ್ಳಾರಿ ನಾಲಾ. ಈ ನಾಲಾ ಅಕ್ಕಪಕ್ಕದ ಭತ್ತದ ಬೆಳೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಸ್ಥಳಕ್ಕೆ ಮೇಯರ್ ಹಾಗೆ ಡೆಪ್ಯೂಟಿ ಮೇಯರ್ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ರೈತರಿಂದ ಅಹವಾಲು ಸ್ವೀಕರಿಸಿ ತಾತ್ಕಾಲಿಕ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಬಿಟ್ಟು ಬಿಡದೆ ಮಳೆಯ ರೌದ್ರ ನರ್ತನ ಮುಂದುವರೆದಿದೆ. ಬೆಳಗಾವಿ ಭಾಗದಲ್ಲಿ ಚಿಕ್ಕೋಡಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅದರ ಜೊತೆಗೆ ಅಲ್ಲಿ ಬರುವಂಥ ಎಲ್ಲ ಪ್ರದೇಶಗಳು ತಾಲೂಕು ಏನೇನಿದ್ದಾವೆ ಸಂಪೂರ್ಣವಾಗಿ ಮುಳುಗಡೆಯ ಹಂತಕ್ಕೆ ಬಂದಿದ್ದಾವೆ. ರೈತರ ಜಮೀನುಗಳು ಜಲ ದಿಗ್ಬಂಧನಕ್ಕೊಳಗಾಗಿದ್ದಾವೆ. ಅದರಲ್ಲೂ ಭತ್ತದ ಬೆಳೆಯಂತರೂ ಕೂಡ ಸಂಪೂರ್ಣ ನೀರುಮಯ ಆಗಿಬಿಟ್ಟಿದೆ. ಸ್ಥಳಕ್ಕೆ ಡೆಪ್ಯೂಟಿ ಮೇಯರ್ ಕೂಡ ಬಂದು ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈಗ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಕೆಳಹಂತದ ಸೇತುವೆಗಳು ಕೂಡ ಮುಳುಗಡೆ ಆಗಿದ್ದು ಬೋಟ್ನಲ್ಲೇ ಹೋಗುವಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಸಮಸ್ಯೆಗಳ ಸುರಿಮಳೆನೇ ಸೃಷ್ಟಿಯಾಗ್ತಾ ಇದೆ. ಈ ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಬಳ್ಳಾರಿ ನಾಲಾ ಕೂಡ ತುಂಬಿ ಹರಿತಾ ಇರೋದ್ರಿಂದಾಗಿ ಸುತ್ತಮುತ್ತಲಿರುವಂತಹ ಗ್ರಾಮಗಳಿಗೆ ಮುಳುಗಡೆ ಆತಂಕ ಇದೆ. ಜಮೀನುಗಳು ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ದಾವೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ನೋಡ್ತಾನೆ ಇದ್ದೀವಿ ಬೆಳಗಾವಿಯಲ್ಲಿ ಅವಾಂತರಗಳ ಸರಮಾಲೆಗಳನ್ನು. ಈ ಬಳ್ಳಾರಿ ನಾಲಾ ತುಂಬಿರೋದ್ರಿಂದಾಗಿ ರೈತರಿಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ? ಅಧಿಕಾರಿಗಳು ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಅವರಿಗೆ ತಾತ್ಕಾಲಿಕ ಪರಿಹಾರ ಕೊಡ್ತೀವಿ ಅಂತ?
ಪ್ರಭು, ಏನು ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2 ವಾರಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಮಳೆ ಎಫೆಕ್ಟ್ನಿಂದ ಈಗ ಬೆಳಗಾವಿಯ ಹೊರ ವಲಯದಲ್ಲಿರ್ತಕ್ಕಂಥ ಬಳ್ಳಾರಿ ನಾಲ ಈಗ ಏನು ಉಕ್ಕಿ ಹರಿದಿರ್ತಕ್ಕಂಥದ್ದು, ಜೊತೆಗೆ ಬಳ್ಳಾರಿ ನಾಲದಲ್ಲಿರ್ತಕ್ಕಂಥ ಹೂಳನ್ನು ಎತ್ತದ ಕಾರಣಕ್ಕಾಗಿ ಈಗಾಗಲೇ 1,000 ಎಕರೆ ಪ್ರದೇಶದಲ್ಲಿ ಬರ್ತಕ್ಕಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತಗೊಂಡಿದೆ. ಈಗ ಭತ್ತದ ಬೆಳೆಯನ್ನು ಕಳೆದುಕೊಳ್ಳುವಂಥ ಆತಂಕ ಈಗ ರೈತರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ 2013ರಿಂದ ನಿರಂತರವಾಗಿ ಒಂದು ಬೆಳಗಾವಿ ತಾಲೂಕಿನ ಹೊರಗಡೆ ಬರ್ತಕ್ಕಂಥ ಶಾಪುರ ಆಗಿರ್ಬೋದು, ಜಾಡ್ ಶಾಪುರ ಆಗಿರ್ಬೋದು, ಎಳ್ಳೂರು ಆಗಿರ್ಬೋದು, ಈ ಒಂದು ಸುತ್ತಮುತ್ತ ಗ್ರಾಮಗಳಲ್ಲಿರ್ತಕ್ಕಂಥ ರೈತರು ಪ್ರಮುಖವಾಗಿ ಒಂದು ಭತ್ತದ ಬೆಳೆಯನ್ನು ಬೆಳೀತಾರೆ. ಅದರಲ್ಲೂ ಕೂಡ ಏನು ಬೆಳಗಾವಿ ಬಾಸ್ಮತಿ ಆಗಿರ್ಬೋದು, ಇಂದ್ರಾಣಿ ಆಗಿರ್ಬೋದು, ಜೊತೆಗೆ ಮೀಸಲ ತಳಿಗಳನ್ನು ಬೆಳೆಯುವಂಥ ಕೆಲಸವನ್ನು ರೈತರು ಮಾಡ್ತಾರೆ. ಆದರೆ ಏನು ಪ್ರಮುಖವಾಗಿ ಬಳ್ಳಾರಿ ನಾಲದಿಂದ ಆಗುವಂಥ ಅವಾಂತರವನ್ನು ಏನು ತಪ್ಪಿಸಬೇಕು, ಆ ನಿಟ್ಟಿನಲ್ಲಿ ಇವು ಬಳ್ಳಾರಿ ನಾಲದಲ್ಲಿ ಹೂಳನ್ನು ಎತ್ತಬೇಕು, ಅಥವಾ ಬಳ್ಳಾರಿ ನಾಲದ ನೀರು ರೈತರ ಹೊಲಗಳಿಗೆ ನುಗ್ಗಬಾರದು ಅನ್ನೋಂಥ ನಿಟ್ಟಿನಲ್ಲಿ ತಡೆಗೋಡೆಗಳನ್ನು ನಿರ್ಮಿಸಬೇಕು ಅನ್ನೋಂಥ ಅನೇಕ ಬೇಡಿಕೆಗಳು ಇಟ್ಕೊಂಡು ರೈತರು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಕೊಡುವಂಥ ಕೆಲಸವನ್ನು ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋಂಥ ಮಾತನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ. ಮತ್ತೊಂದು ಕಡೆ ಇದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತು. ಹಾಗಾಗಿ ಅವರು ಈ ಒಂದು ನಾಲೆಯ ಕಾಮಗಾರಿನ ಅವ್ರು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಹೇಳುವಂಥದ್ದು. ಹೀಗಾಗಿ ಒಬ್ಬರಿಂದ ಒಬ್ಬರು ಏನು ತಮ್ಮತ್ತ ಏನು ಅಧಿಕಾರಿಗಳು ಬೇರೆ ಬೇರೆ ಇಲಾಖೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಹೊರತಾಗಿ ಯಾರೂ ಕೂಡ ಈ ಒಂದು ಬಳ್ಳಾರಿ ನಾಲವನ್ನು ಏನು ಹೂಳೆತ್ತುವಂಥ ಕೆಲಸ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ಮೇಯರ್, ಉಪಮೇಯರ್ ಕೂಡ ಸ್ವತಃ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು. ಜೊತೆಗೆ ಅಲ್ಲಿರ್ತಕ್ಕಂಥ ರೈತರಿಂದ ಅಹವಾಲನ್ನು ಸ್ವೀಕರಿಸಿದ್ರು. ಪ್ರತಿ ವರ್ಷ ಬಳ್ಳಾರಿ ನಾಲದಿಂದ ಆಗ್ತಿರ್ತಕ್ಕಂಥ ಅನಾಹುತ ಮತ್ತು ಆ ಬಳ್ಳಾರಿ ನಾಲದಿಂದ ರೈತರು ಅನುಭವಿಸುವಂಥ ನಷ್ಟದ ವಿಚಾರವಾಗಿ ಕೂಡ ಏನು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕಂದ್ರೆ ಇದಕ್ಕೆ ಏನಂದರೆ ಬಳ್ಳಾರಿ ನಾಲದ ಹೂಳೆತ್ತುವಂಥ ಕೆಲಸ ಆಗಬೇಕು ಮತ್ತು ಅದಕ್ಕೆ ಏನು ಅಗತ್ಯ ಇರತಕ್ಕಂಥ ಸ್ಥಳಗಳಲ್ಲಿ ತಡೆಗೋಡೆ ನಿರ್ಮಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಪ್ರಭು. ಆ ಕೆಲಸ ಎಲ್ಲೋ ಒಂದು ಕಡೆ ಏನು ಆಗ್ತಾ ಇಲ್ಲ ಅನ್ನೋಂಥದ್ದು ಆರೋಪ ಈಗ ರೈತರು ಇರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಮಾಹಿತಿಗಾಗಿ.